ಆತ್ಮೀಯ ಕೇಳುಗರಿಗೆ ನಮಸ್ಕಾರ. 18ನೇ ಶತಮಾನದ ಅಂತ್ಯಭಾಗದಲ್ಲಿ ಜಪಾನ್ ದೇಶದಲ್ಲಿ ಒಬ್ಬ ಬಹಳ ಪ್ರಸಿದ್ಧಳಾದ ಜೈನ್ ಸನ್ಯಾಸಿ ಬದುಕಿದ್ಲು. ಆಕೆಯ ಹೆಸರು ರೋನೆನ್. ಆಕೆಯ ಅಜ್ಜ ಶಿನ್ಜೇನ್ ದೇಶದ ಬಹುದೊಡ್ಡ ಸೈನ್ಯಾಧಿಕಾರಿಯಾಗಿದ್ದ. ರೋನೆನ್ ಅತ್ಯಂತ ಅಪರೂಪದ ಸುಂದರಿ. ಆಕೆಯ ಚೆಲುವು ಇಡೀ ದೇಶದಲ್ಲೇ ಮನೆ ಮಾತಾಗಿತ್ತು. ಆಕೆ ಬುದ್ಧಿವಂತೆ ಕೂಡ. ತುಂಬ ಸುಂದರವಾದ ಅರ್ಥವತ್ತಾದ ಕವನಗಳನ್ನು ಬರಿತಾ ಇದ್ಲು. ಆಕೆಯ ಸೌಂದರ್ಯ ಬುದ್ಧಿವಂತಿಕೆಗಳನ್ನು ಕೇಳಿದ್ದ ಚಕ್ರವರ್ತಿನಿ ಆಕೆಯನ್ನು ಅರಮನೆಗೆ ಕರೆದುಕೊಂಡು ಹೋಗಿ ತನ್ನ ಜೊತೆಗೆ ಇಟ್ಕೊಂಡ್ಳು. ಆಗ ರೋನೆನ್ಗೆ ಕೇವಲ 17 ವರ್ಷ. ಆಕೆಗೆ ಚಕ್ರವರ್ತಿನಿಯ ಬಗ್ಗೆ ಅತೀವ ಪ್ರೀತಿ ಗೌರವಗಳು ಹುಟ್ಟಿಕೊಂಡಿತು. ಅಷ್ಟು ಉನ್ನತ ಸ್ಥಾನದಲ್ಲಿದ್ದರೂ ಶ್ರೀಮಂತಿಕೆಯಲ್ಲಿದ್ದ ಚಕ್ರವರ್ತಿನಿಯ ಕರುಣೆ ಪ್ರೀತಿಗಳು ಅವಳ ಮನವನ್ನು ತಟ್ಟಿದವು. 2 ವರ್ಷವಾಗುವಷ್ಟರಲ್ಲಿ ಚಕ್ರವರ್ತಿನಿ ತೀರಿ ಹೋದಳು. ಇದು ರೋನೆನ್ನ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನುಂಟು ಮಾಡಿತು. ಪ್ರತಿಯೊಂದು ವಸ್ತು ಜೀವ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ರೀತಿಯಿಂದ ಸಾವನ್ನಪ್ಪೋದು ಖಚಿತ ಅಂತ ಮನವರಿಕೆ ಆಯಿತು. ಹಾಗಾದರೆ ಈ ಅನಿಶ್ಚಿತವಾದ ಜಗತ್ತಿನಲ್ಲಿ ಶಾಶ್ವತವಾದದ್ದು ಕಂಡುಕೊಳ್ಳಿಕ್ಕೆ ತೀರ್ಮಾನಿಸಿದ್ಲು. ಜೇನ್ ಸನ್ಯಾಸಿನಿಯಾಗಲಿಕ್ಕೆ ಬಯಸಿದ್ಲು. ಆದರೆ ಮನೆಯವರು ಬಿಡಲಿಲ್ಲ. ಮದುವೆ ಆಗಲೇಬೇಕೆಂಬ ಹಠವನ್ನು ತೊಟ್ಟು. ಮದುವೆ ಮಕ್ಕಳು ಆದ ಮೇಲೆ ಸನ್ಯಾಸದ ವಿಚಾರ ಮರೆತು ಹೋಗ್ತದೆ ಅನ್ನೋದು ನಂಬಿಕೆ ಅವರದ್ದು. ರೋನೆನ್ ಮನೆಯವರನ್ನು ನಿರಾಸೆಗೊಳಿಸದೆ ತನ್ನನ್ನು ಮದುವೆಯಾಗ ಬಯಸಿದ ಹುಡುಗನೊಡನೆ ಮಾತನಾಡಿದ್ಲು. ತಾನು ಅವರಿಂದ 2 ಮಕ್ಕಳಾಗುವವರೆಗೆ ಜೊತೆಗೆತ್ತೀನಿ, ನಂತರ ತಾನು ಸನ್ಯಾಸಿಯಾಗುವುದಾಗಿ ಹೇಳಿ ಒಪ್ಪಿಸಿ ಮಾತು ತೆಗೆದುಕೊಂಡು ತನಗೆ 25 ವರ್ಷವಾಗುವುದರೊಳಗೆ ತನ್ನ ಮಾತನ್ನು ಪೂರೈಸಿ ಸನ್ಯಾಸಿನಿಯಾಗಲಿಕ್ಕೆ ಹೊರಟಳು. ತನ್ನ ತಲೆಯನ್ನು ಬೋಳಿಸ್ಕೊಂಡು ಸನ್ಯಾಸಿಯ ವೇಷವನ್ನು ಧರಿಸಿದ್ಲು. ಗುರುವನ್ನರಸಿ ಹೋದಳು. ಮೊದಲು ಇಡೋ ಪಟ್ಟಣಕ್ಕೆ ಬಂದು ಗುರು ಟೆತ್ಸುಗೆನ್ ಅನ್ನ ಭೇಟಿಯಾಗಿ ತನ್ನನ್ನು ಶಿಷ್ಯಾಗಿ ತೆಗೆದುಕೊಳ್ಳುವಂತೆ ಕೇಳಿತು. ಆಕೆ ತುಂಬ ಸುಂದರವಾಗಿದ್ದರಿಂದ ಉಳಿದವರ ಧ್ಯಾನಕ್ಕೆ ಸಾಧನೆಗೆ ತೊಂದರೆಯಾಗ್ತದೆ ಅಂತ ಹೇಳಿ ಗುರು ಟೆತ್ಸುಗೆನ್ ಅವಳನ್ನು ಸ್ವೀಕರಿಸಲಿಲ್ಲ. ಆಕೆ ಮತ್ತೊಬ್ಬ ಗುರು ಹಕಾವೋನ ಬಳಿಗೆ ಬೇಡಿಕೊಂಡಳು. ಆತ ಕೂಡ ಒಪ್ಪಲಿಲ್ಲ. ಕಾರಣ ಮತ್ತು ಅದೇ ಅವಳ ಅಪರೂಪವಾದ ಲಾವಣ್ಯ. ತನ್ನ ಸೌಂದರ್ಯ ತನ್ನನ್ನು ಸನ್ಯಾಸಿಯಾಗಲಿಕ್ಕೆ ಬಿಟ್ಟಿಲ್ಲ ಅನ್ನೋದು ಅವಳ ಅರಿವಿಗೆ ಬಂತು. ಅದೊಂದು ದಿನ ಕಬ್ಬಿಣದ ಸರಳೊಂದಿಗೆ ಕೆಂಪಗೆ ಕಾಯಿಸಿ ತನ್ನ ಮುಖದ ಮೇಲೆ ಬರೆ ಎಳೆದುಕೊಂಡು ವಿರೂಪಗೊಳಿಸಿಕೊಂಡ್ಳು. ನಂತರ ಮತ್ತೆ ಗುರು ಹಕಾವೋನ ಕಡೆಗೆ ಹೋದಾಗ ಆತ ಅವಳನ್ನು ಒಪ್ಪಿಕೊಂಡ. ಅವಳು ಜೈನ್ ಪಥದಲ್ಲಿ ನಡೆದಳು. ಆಕೆಗೆ 66 ವರ್ಷವಾದಾಗಲೂ ಸನ್ಯಾಸಿಯಾಗಿದ್ದರೂ ಮನಸ್ಸಿನಲ್ಲಿ ಶಾಂತಿ ಇಳಿಲಿಲ್ಲ. ಆಗೊಂದು ಕವನವನ್ನು ಬರೆದಳು. ನನ್ನ ಸುಂದರ ಕಣ್ಣುಗಳು 66 ವಸಂತಗಳನ್ನು ಕಂಡಿವೆ. ಇನ್ನು ಸಾಕು, ಚಕ್ರವರ್ತಿನಿಯ ಸೇವಕಿಯಾಗಿ ದೇಹಕ್ಕೆ ಸುಗಂಧ ತಾಗಲೆಂದು ಊದುಬತ್ತಿ ಸುಟ್ಟೆ. ಜೈನ್ ಪಥದಲ್ಲಿ ಸನ್ಯಾಸಿನಿಯಾಗಲು ಮುಖವನ್ನೇ ಸುಟ್ಟುಕೊಂಡೆ. ಆದರೆ ಶಾಂತಿಯಲ್ಲಿ. ಈ ಕವನವನ್ನು ಓದಿ ಗುರುವೊಬ್ಬ ರೋನೆನ್ಗೆ ಹೇಳ್ದ, ಜೈನ್ ಪಥದಲ್ಲಿ ಶಾಂತಿ ಪಡೆಯಲಿಕ್ಕೆ ನೀನು ಬಟ್ಟೆಯನ್ನು ಬದಲಾಯಿಸಿದೆ, ಮುಖವನ್ನು ವಿರೂಪ ಮಾಡಿಕೊಂಡೆ. ನಿಜವಾದ ಜೈನ್ಗೆ ಬಟ್ಟೆಯು ಮುಖ್ಯವಲ್ಲ, ಮುಖದ ವಿರೂಪವೂ ಮುಖ್ಯವಲ್ಲ. ನಿನ್ನ ಮನಸ್ಸನ್ನೇ ಪರೀಕ್ಷಿಸುವ ಕ್ರಿಯೆ ಮುಖ್ಯ. ನಿನ್ನ ಮುಖ ವಿರೂಪವಾದರೂ ನಿನ್ನ ಮನಸ್ಸಿನಲ್ಲಿ ನಿಂತಿರುವುದು ಹಳೆಯ ಸುಂದರವಾದ ಮುಖವೇ. ಮನಸ್ಸಿನಿಂದ ಸುಂದರತೆಯ ಅಹಂಕಾರದ ಕೊನೆಯೇಳೆ ಕರಗುವವರೆಗೂ ಕೂಡ ನಿನಗೆ ಶಾಂತಿ ದೊರೆಯಲಾರದು ಅಂದ. ರೋನೆನ್ಗೆ ಈಗ ಶಾಂತಿಯ ದಾರಿ ತಿಳಿಯಿತು. ಆಕೆ ಮುಂದುವರೆದು ಶಾಂತಿ ಪಡೆದು ನಿಶ್ಚಿಂತಳಾದಳು. ಮನಸ್ಸಿನ ಶಾಂತಿಗೆ ತೃಪ್ತಿಗೆ ಕಾರಣಗಳು ನಮ್ಮ ಹೊರಗಿಲ್ಲ. ನಮ್ಮ ಅಂತಸ್ತು, ಘನತೆ, ಹಣ, ಪದವಿ, ಪುಸ್ತಕದ ಓದು ಯಾವುವೂ ಕೂಡ ಶಾಂತಿಯನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನು ಕ್ಷಣಕಾಲವಾದರೂ ಮರೆತು ಮನದ ಒಳಗೆ ಇಣುಕಿ ನೋಡಿ ಅದನ್ನು ಹಗುರವಾಗಿಸ್ತಾ ಬಂದರೆ ಶಾಂತಿ ತಾನಾಗಿಯೇ ಇಳಿತದೆ ಅಂತಾರೆ ಜ್ಞಾನಿಗಳು. ಬಹುಶಃ ಈ ಕತೆ ಮೆಚ್ಚುಗೆ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.